ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಆಫ್ಟರ್ ಲಾಂಗ್ ಟೈಮ್ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲಾನು ಕೂಡ ಸೆಟ್ ಆಗಿದೆ. ಇವಾಗ ಏನಿದ್ರು ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು. ಹಾಗೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಡೋಣ ಅಂತ ಹೇಳಿ ಇವತ್ತು ಕಂಪ್ಲೀಟ್ಲಿ ಒಂದು ನಾಟಿ ಸ್ಟೈಲ್ ತರ ನಾವು ಹೇಗೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಚಿಕನ್ ಬಿರಿಯಾನಿ, ನಾಟ್ ಮಟನ್ ಬಿರಿಯಾನಿ. ಇಲ್ಲಿ ಮೊದಲಿಗೆ ಚಿಕನ್ ಬಂದ್ಬಿಟ್ಟು ತೊಳ್ದಿ ರೆಡಿ ಆಗಿದೆ. ಆ್ಯಂಡ್ ಇಲ್ಲಿ ಅಕ್ಕಿ ಅಷ್ಟೇ, ನಮ್ಮ ಮನೆಗೆ ಎಲ್ಲರಿಗೂ ಬೇಕು ಅಂತಂದ್ರೆ ಒಂದು 2.5 ಲೋಟ ಆಗೋಷ್ಟು ಅಕ್ಕಿ ಕರೆಕ್ಟಾಗಿ ಆಗುತ್ತೆ. ರುಬ್ಬಕ್ಕೆ ಇಲ್ಲಿ ಒಂದ್ ಸ್ವಲ್ಪ ಸೋಂಪನ ತಗೊಂಡಿದ್ದೀನಿ, ಕಲ್ಪಾಚಿ, ಲವಂಗ ಮತ್ತೆ ಚಕ್ಕೆನ ತಗೊಂಡಿದ್ದೀನಿ. ಅದಾದ್ಮೇಲೆ ಒಂದ್ ಕೈ ಹಿಡಿ ಆಗಷ್ಟು ಪುದೀನ, ಒಂದ್ ಕೈ ಹಿಡಿ ಆಗಷ್ಟು ಕೊತ್ತಂಬರಿ ಸೊಪ್ಪು, ಜೊತೆಗೆ ಇಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ, ಶುಂಠಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ, ಅಂಡ್ ಒಂದ್ 3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ ಮತ್ತೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ, ಫುಲ್ ಕಂಪ್ಲೀಟ್ ಈರುಳ್ಳಿನ ತಗೊಂಡಿದ್ದೀನಿ. ರುಬ್ಬಕ್ಕೆ ಇದನ್ನೆಲ್ಲ ಹಾಕೋಬೇಕು. ಸ್ಪೈಸಸ್ ಇಲ್ಲಿ ಒಂದ್ ದೊಡ್ಡ ಸ್ಪೂನ್ ಆಗಷ್ಟು ಗರಂ ಮಸಾಲಾನ ತಗೊಂಡಿದ್ದೀನಿ, ಖಾರದ ಪುಡಿ ಮತ್ತೆ ಅರಿಶಿಣದ ಪುಡಿ. ನಂಗೆ ಮೈಲ್ಡ್ ಆಗಿ ಇರ್ಬೇಕು ಬಿರಿಯಾನಿ, ಹಂಗಾಗಿ ಈ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ. ನಿಮ್ಗೆ ಇನ್ನೊಂದು ಸ್ವಲ್ಪ ಸ್ಪೈಸಿ ಇರ್ಬೇಕು ಅಂದ್ರೆ ಖಾರದ ಪುಡಿ, ಗರಂ ಮಸಾಲ ಮತ್ತೆ ಬಿರಿಯಾನಿ ಪೌಡರ್ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು. ಈಗ ನಂಗೆ ಬಿರಿಯಾನಿ ಪೌಡರ್ ಬೇಡ, ಹಂಗಾಗಿ ನಾನು ಅದನ್ನ ಆಡ್ ಮಾಡ್ಕೊಂಡಿಲ್ಲ. ಒಂದ್ ಸ್ವಲ್ಪ ಕಸೂರಿ ಮೇಥಿ ಅಂಡ್ 2 ಏಲಕ್ಕಿ ಮತ್ತೆ ಪಲಾವ್ ಎಲೆನ ತಗೊಂಡಿದ್ದೀನಿ. ಅಂಡ್ ಫ್ರೈಗೆ ಹಾಕಕ್ಕೆ ಇಲ್ಲಿ ಒಂದು 2 ಮೀಡಿಯಂ ಸೈಜ್ 2 ಈರುಳ್ಳಿನ ತಗೊಂಡಿದ್ದೀನಿ ಅಂಡ್ 2 ಟೊಮ್ಯಾಟೋನ ತಗೊಂಡಿದ್ದೀನಿ. ಈಗ ರುಬ್ಬಕ್ಕೆ ಶುರು ಮಾಡೋಣ. ಫಸ್ಟ್ ಇದನ್ನೆಲ್ಲ ಹಾಕ್ಬಿಡ್ತೀನಿ. ಇದಾದ್ಮೇಲೆ ಬೆಳ್ಳುಳ್ಳಿ, ನಂಗೆ ಇತ್ತೀಚೆಗೆ ವಿಡಿಯೋದಲ್ಲಿ ಮಾತಾಡೋ ಫ್ಲೋನೇ ಮರ್ತು ಬಿಟ್ಟಿದ್ದೀನಿ ನಾನು. ಶುಂಠಿ ಮತ್ತೆ ಮೆಣಸಿನಕಾಯಿ, ಟೊಮ್ಯಾಟೊ, ಈರುಳ್ಳಿ ಎಲ್ಲಾನು ಕೂಡ ಹೋಗುತ್ತೆ. ಅಟ್ ಎ ಟೈಮ್ ನಾನು ಇದನ್ನೆಲ್ಲ ರುಬ್ಕೊಬಿಡ್ತೀನಿ. ಇದೇನು ಸಪ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಪುದೀನ, ಕೊತ್ತಂಬರಿ ಸೊಪ್ಪು ಇದೆಲ್ಲಾನು ಕೂಡ ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಮಸಾಲಾನ ರುಬ್ಬಿಟ್ಕೊಂಡಿದ್ದೀನಿ. ಜೊತೆಗೆ 1-2 ಇಂಗ್ರೀಡಿಯಂಟ್ ಮರ್ತೋದೆ. ನಿಂಬೆಹಣ್ಣು ಒಂದು ಅರ್ಧ ಹೋಳಾಗಷ್ಟು ಮತ್ತೆ ಒಂದ್ ಸ್ವಲ್ಪ, ಅಂಡ್ ಎಣ್ಣೆ ಜೊತೆಗೆ ಒಂದ್ ಸ್ವಲ್ಪ ತುಪ್ಪನೂ ಕೂಡ ಹಾಕೋಬೇಕು ಫ್ಲೇವರ್ಗೆ. ಸರಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ನಾನು ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ. ಕುಕ್ಕರ್ ಚೆನ್ನಾಗಿ ಕಾದಿದೆ. ನೆಕ್ಸ್ಟ್ ಬಂದು ಎಣ್ಣೆನ ಹಾಕೋತಾ ಇದ್ದೀನಿ. ಒಂದು 4-5 ಚಮಚ ಆಗಷ್ಟು ಎಣ್ಣೆ ಹಾಕೋತೀನಿ. ಇದೊಂದು 2 ಸ್ಪೂನ್ ಆಗಷ್ಟು ಸಾಕು. ಈ ಪಲಾವ್ ಸಾಮಾನ ಬಂದು ನಾವು ಸ್ಪೈಸಸ್ ಏನ್ ಗರಂ ಮಸಾಲ ಸಾಮಾನು ಇದೆಯಲ್ಲ, ಅದನ್ನ ನಾವು ರುಬ್ಬಿದ್ರೇನೆ ಒಳ್ಳೇದು. ಯಾಕಂದ್ರೆ ಬಿರಿಯಾನಿ ತಿನ್ನೋ ಮೂಡೆ ಹೊಟ್ಟೋಗ್ಬಿಡುತ್ತೆ, ಅಷ್ಟು ಡಿಸ್ಟರ್ಬ್ ಆಗ್ಬಿಡುತ್ತೆ. ಆ ಎಣ್ಣೆ ಎಲ್ಲಾನು ಕೂಡ ಮಸಾಲೆ ಆಗ್ಬಿಟ್ಟಿರುತ್ತಲ್ಲ. ಇದು ಏಲಕ್ಕಿ ಹಾಕಿದ್ರು ದುರ್ಲಾಭನೆ, ಆದ್ರೂ ಅದು ಫ್ಲೇವರ್ ಬೇಕು, ಹಂಗಾಗಿ ಹಾಕ್ತಾ ಇದ್ದೀನಿ ಅಷ್ಟೇ. ಇದು ಚೆನ್ನಾಗಿ ಒಂದ್ ಸ್ವಲ್ಪ ಇದಾಗ್ಲಿ. ಹಾಕಿದ ತಕ್ಷಣ ಆಗ್ಬಿಡುತ್ತೆ. ಈರುಳ್ಳಿ, ಈರುಳ್ಳಿ ಒಂದ್ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಇದು ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾನಿಲ್ಲಿ ಚಿಲ್ಲಿ ಪೌಡರು ಮತ್ತೆ ಅರಿಶಿಣದ ಪುಡಿನ ಹಾಕೋತಾ ಇದ್ದೀನಿ. ಕಲರ್ ಚೆನ್ನಾಗಿ ಬರುತ್ತೆ ಅಂಡ್ ಆಲ್ಸೋ ಅದೇನೋ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ, ಹಂಗಾಗಿ ಇದಾಕತ್ತೈಲೆ ಎಂತ ಕೆಲಸ ಮಾಡಿದೆ. ಓಕೆ, ಆಯ್ತು. ಇದು ಸೀದ್ ಬಿಡುತ್ತೆ, ಸ್ವಲ್ಪ ಬೇಗ ಕೈ ಆಡಿಸ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ನ ಹಾಕ್ಬಿಡ್ತೀನಿ. ರುಬ್ಬಿರೋಂಥ ಮಸಾಲಾನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ನೀರು ಸೇರಿಸ್ಕೊಂತೀನಿ, ಒಂದು ಅರ್ಧ ಗ್ಲಾಸ್ ಆಗಷ್ಟು. ಒಂದಷ್ಟು ನೀರನ್ನ ಹಾಕೊಂಡು ಅದನ್ನು ಕೂಡ ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಆಗಬೇಕು. ಒಂದು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಬೇಗ ಬೇಯುತ್ತೆ. ಟೊಮ್ಯಾಟೋನು ಅಷ್ಟೇ ಚೆನ್ನಾಗಿ ಬೇಗ ಬೇಯುತ್ತೆ ಅರಿಶಿಣದ ಪುಡಿ ಮತ್ತೆ ಉಪ್ಪನ್ನ ಹಾಕೊಂಡ್ರೆ. ಈಗ
ಓಪನ್ ಮಾಡೋಣ. ಈ ರೀತಿ ಎಣ್ಣೆ ಬಿಟ್ಟಿರ್ಬೇಕು ಒಳಗಡೆ. ಇದಾದ್ಮೇಲೆ ಕಟ್ ಮಾಡಿ ಇಟ್ಟಿರುವಂತಹ ಟೊಮ್ಯಾಟೊನ ಸೇರಿಸ್ಕೊಳ್ಳೋಣ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದು 5 ನಿಮಿಷ ಬಿಟ್ಕೊಂಡು ಬರೋಣ. ಕ್ಲೋಸ್ ಮಾಡಿ ಇಟ್ಬಿಡೋಣ. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬಿಡೋಣ. ಸೊ ಈಗ ಒಂದು 10 ನಿಮಿಷ ಆಯಿತು ಕರೆಕ್ಟಾಗಿ. ನಾನು ಒಂದು 2 ಸತಿ ತೆಗೆದು ಮಿಕ್ಸ್ ಮಾಡಿ ಕೊಟ್ಟಿದ್ದೆ. ಅದು ಟೊಮ್ಯಾಟೊನ ಚೆನ್ನಾಗಿ ಈ ರೀತಿ ಹಿಂಗಂದ್ರೆ ಪಿಚ ಪಿಚ ಅಂತ ಹಿಂಗೆ ಒಡ್ಕೊಬೇಕು ಟೊಮ್ಯಾಟೊ, ಸರಿನಾ? ಸ್ಮ್ಯಾಶ್ ಆಗಬೇಕು, ಪಿಚ್ಚ ಪಿಚ್ಚ ಅಲ್ಲ ಅದು. ಅಮ್ಮ, ಸ್ಮ್ಯಾಶ್ ಅನ್ನೋ ವರ್ಡ್ ನನ್ನ ತಲೆ ಒಳಗಡೆ ನಾಪ್ಕನೇ ಬಂದಿಲ್ಲ. ಸರಿ, ಸ್ಮ್ಯಾಶ್ ಆಗ್ಬೇಕು ಗೈಸ್, ಓಕೆನಾ? ಇದು ನುಣ್ಣಗೆ ಬೆಂದಿರ್ಬೇಕು. ಈಗ ನಾನು ಈ ಗರಂ ಮಸಾಲ ಇಟ್ಟಿದ್ನಲ್ಲ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಇದನ್ನ 1 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಅದು ಹಸಿ ಫ್ಲೇವರ್ ಇರುತ್ತಲ್ಲ ಅದು ಹೋಗ್ಬೇಕು. ಈ ಟೈಮಲ್ಲೇನೆ ನಿಮ್ಗೆ ಏನಾದ್ರು ಬಿರಿಯಾನಿ ಮಸಾಲಾನು ಹಾಕೋಬೇಕು ಅಂತಿದ್ರೆ ಖಂಡಿತ ಇದ್ರೊಳಗಡೆ ಹಾಕೋಬಹುದು. ಗರಂ ಮಸಾಲ ಕ್ವಾಂಟಿಟಿಲೇ ಹಾಕೊಬಹುದು. ಅದು ಇನ್ನೊಂಥರ ಫ್ಲೇವರ್ ಇರುತ್ತೆ. ಬೇಡ ಇವಾಗ ಸದ್ಯಕ್ಕೆ. ಮೊಸರು ಇದೆಯಲ್ಲ, ಮೊಸರಾದ್ರೂ ಹಾಕೊಬಹುದು, ಚಿಕನ್ ಆದ್ರೂ ಹಾಕೊಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಮೊಸರು ಹಾಕಿದ್ರೆ ಚಿಕನ್ ಬೇಯಕ್ಕೆ ಸ್ವಲ್ಪ ನೀರ್ ಬಿಡ್ತೈತೆ ಅಷ್ಟೇ, ಇಷ್ಟೇ. ಇದು ನಾನು 1 kg ಆಗಷ್ಟು ಚಿಕನ್ ಇದೆ ಅಷ್ಟೇ. ಏನೋ 1 kgಕ್ಕಿಂತ ಕಮ್ಮಿ ಇದ್ದಂಗೆ ಐತಲ್ಲ, ಇಟ್ಟೆ ಇಟ್ಟೈತೆ. ನಂಗೇನು ಹಂಗ ಅನಿಸ್ತಪ್ಪ. ಈಗ ಚಿಕನ್ ಬೇಯಬೇಕು. ನಿಂಬೆ ಹಣ್ಣನ್ನ ಲಾಸ್ಟಲ್ಲಿ ಹಾಕೊಳ್ಳೋದು ನಾವು. ಉಪ್ಪೊಂದು ಸ್ವಲ್ಪ ಹಾಕೋತಾ ಇದೀನಿ, ಚಿಕನ್ಗೆಲ್ಲ ಹಿಡಿಬೇಕಲ್ಲ. ಈಗ ಇದೊಂದು 5 ನಿಮಿಷ ಬೇಯಲಿ. ಅಷ್ಟರಲ್ಲಿ ಏನು ಅಲ್ಲರೇ ನೀರ್ ಕಾಯಕ್ಕೆ ಇಕ್ಕಿದ್ರೆ ಬೇಗ ಬಿರಿಯಾನಿ ಆಗುತ್ತೆ. ಇವಾಗ ಬೇಗ ಆಗ್ಬೇಕಲ್ವಾ, ಹಂಗಾಗಿ ತಳ್ಳಿ. ಅಕ್ಕಿ ಬಂದ್ಬಿಟ್ಟು ನಾನು 2.5 ಲೋಟ ಆಗಷ್ಟು ಅಕ್ಕಿನ ತಗೊಂಡಿದೀನಿ. ಸೊ 5 ಗ್ಲಾಸ್ ನೀರನ್ನ ಇವಾಗ ನಾನು ಕಾಯಕ್ಕೆ ಇಡ್ಬೇಕು. ನಾರ್ಮಲ್ ಬುಲೆಟ್ ರೈಸೇ ನಾನು ತಗೊಂಡಿರೋದು, ಇದ್ರಲ್ಲಿ ಬಾಸುಮತಿ ಏನು ಆಡ್ ಮಾಡಿಲ್ಲ. ಇಲ್ಲಿ ನೀರನ್ನ ಕಾಯಕ್ಕೆ ಇಟ್ಕೊಂಡಿದೀನಿ. ಬೇಗ ಬಿರಿಯಾನಿ ಆಗುತ್ತೆ. ಇವಾಗ ರಾತ್ರಿ ಬೇರೆ 8:30 ಆಯ್ತು ಟೈಮ್ ನೋಡಿ. ಚಿಕನ್ ಬೇಯ್ತಾ ಬೇಯ್ತಾ ಚಿಕನ್ ಅಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದ್ ಬಿಡುತ್ತೆ. ಮೊಸರು ಆಮೇಲೆ ಚಿಕನ್ ಅಲ್ಲಿ ಇರೋ ನೀರು ಎರಡು ಕೂಡ ಬಿಡುತ್ತೆ. ಒಂದ್ 5 ನಿಮಿಷ, ಇದೇನು ಬಾಯ್ಲರ್ ಕೋಳಿ ಅಲ್ವಾ, ಒಂದ್ 5 ನಿಮಿಷ ಬೇಯಿಸಿದ್ರೆ ಸಾಕು. ಉಪ್ಪೆಲ್ಲ ಚೆಕ್ ಮಾಡ್ಕೊಬೋದು. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬೇಕಾಗುತ್ತೆ, ಹಾಕೋಣ. ಈಗ ಅಕ್ಕಿ ಹಾಕುವಂತ ಸಮಯ. ಈಗ ನೀರೆಲ್ಲ ಬಗ್ಗಿಸ್ಬಿಟ್ಟು ಇದ್ರೊಳಗಡೆ ಹಾಕೋತಾ ಇದೀನಿ. ನಾನು ಏನಕ್ಕೆ ಹಿಂಗೆ ಫಸ್ಟ್ ಅಕ್ಕಿ ಹಾಕೋತಾ ಇದ್ದೀನಿ ಅಂತಂದ್ರೆ ಬಿರಿಯಾನಿ ಉದ್ರಾಗಿ ಬರುತ್ತಂತೆ. ಹಂಗಾಗಿ ಇದನ್ನ ನಾನು ಪ್ರತಿಯೊಂದಕ್ಕೂ ಫಾಲೋ ಮಾಡೋದು ಹಿಂಗೆ. ಪಲಾವ್ ಮಾಡ್ಲಿ, ಟೊಮ್ಯಾಟೊ ಬಾತ್ ಮಾಡ್ಲಿ, ಏನಾದ್ರು ಬಾತ್ಗಳು ಅಂದ್ರೆ ಬಿರಿಯಾನಿ ಪ್ಲಸ್ ಬಾತ್ಗಳು ಮಾಡಿದ್ರೆ ಹಿಂಗೆ ಮಾಡೋದು. ನಿಜವಾಗ್ಲೂ ವರ್ಕ್ ಆಗುತ್ತೆ ಅದು. ಆಯ್ತಿರಮ್ಮ, ಅವಳು ಪಾಪ ಅಡಿಗೆ ಮಾಡ್ಕೊಬೇಕಲ್ಲ ಪಾಪ. ಬಿರಿಯಾನಿ ನೋಡಿ ನೋಡಿ ಮಗು. ಹಿಂಗೆ ಒಂದ್ 2 ನಿಮಿಷ ಇದು ಮಾಡ್ಕೊಂಡು. ನಾನೇನು ಅಷ್ಟು ಜೋರಾಗಿ ಹಿಂಗೆ ಕಚಾಮ್ ಬುಚಾಮ್ ಅಂತ ಮಾಡ್ತಾ ಇಲ್ಲ, ಸ್ಲೋ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಆಯ್ತು, ಒಂದ್ 2 ನಿಮಿಷ ಆಯ್ತು. ಇವಾಗ ಏನಿತ್ತು, ಕಾದಿರೋಂಥ ನೀರನ್ನ ಇದ್ರೊಳಗಡೆ ಹಾಕೋಬೇಕು. ಅದಕ್ಕಿಂತ ಮುಂಚೆ ನಿಂಬೆಹಣ್ಣು ಇಟ್ಕೊಂಡಿದ್ರಲ್ಲ ಆ ನಿಂಬೆಹಣ್ಣು ಕೂಡ ಇದ್ರೊಳಗಡೆ ಸೇರಿಸ್ಕೊತಾ ಇದೀನಿ. ಮಾತಾಡ್ಬೇಡ, ಜೋರಾಗಿ ಮಾತಾಡ. ಆಯ್ತಕ್ಕ. ನೀರು
ಎಲ್ಲ ಹಿಡ್ದಿದ್ಯಾ ಇಲ್ವಾ ಅದ್ ನೋಡ್ಕೊಬೇಕು. ಆಮೇಲೆ ಇವಾಗ ಉಪ್ಪು ಸ್ವಲ್ಪ ಉಪ್ಪಬೇಕು, ಅದನ್ನು ಹಾಕಿದ್ದೀನಿ ಅಷ್ಟೇ, ಮುಗೀತು. ಈಗ ಓಹೋ ಇದೇನಾ ಬೆಲ್ಟು? ಬೆಲ್ಟ್ ಹತ್ಕೊಂತೀನಿ ಇಲ್ಲಿ ತಾಳು ಬಜ್ಜಿ ಅವಲಕ್ಕಿ. ಈಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ವಿಸಿಲ್ ಒಂದೆರಡು ವಿಸಿಲ್ ಕೂಗಿದ್ರೆ ಸಾಕು. ಆಯ್ತು. ಬಿಡೆ. ಎಲ್ಲ ಕರೆಕ್ಟಾಗಿ ಮಾಡಿದ್ದೀನಿ. ಒಂದು ಮಿಸ್ಟೇಕ್ ಏನು ಅಂತಂದರೆ ನಾನು ಜಸ್ಟ್ ಒಂದು ವಿಸಿಲ್ ಕೂಗಿಸ್ಬೇಕಾಗಿತ್ತು. ಇದು ಹೊಸ ಅಕ್ಕಿ ಆಗಿರೋದ್ರಿಂದ ನಾನು ನಾರ್ಮಲ್ ರೈಸಿಗೆ ಮಾಡೋ ಥರನೇ ಮಾಡಿಬಿಟ್ಟಿದ್ದೆ. ಹೊಸ ಅಕ್ಕಿ ಇದು ಬೇಗ ಬೆಂದೋಗ್ಬಿಟ್ಟಿತ್ತು. ಜಸ್ಟ್ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು. ನಂಗೆ ಈ ರೀತಿ ಸಾಫ್ಟ್ ಆಗಬಾರ್ದು ಅನ್ನ, ಕರೆಕ್ಟಾಗಿ ಮೀಡಿಯಮಾಗಿ ಸಾಫ್ಟಾಗಿ ಉದ್ರುದ್ರಾಗಿರಬೇಕಾಗುತ್ತೆ. ಈ ರೀತಿ ನುಣ್ಣಗಾದರೆ ನನಗೇನು ಅಷ್ಟೇನು ಇಷ್ಟ ಆಗಲ್ಲ. ಬಟ್ ಟೇಸ್ಟ್ ವೈಸ್ ಲಿಟ್ರಲಿ ಎಷ್ಟು ಮೈಲ್ಡಾಗಿ ತುಂಬಾ ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು. ನಾನು ಈ ಮೈಲ್ಡ್ ಬಿರಿಯಾನಿ ತಿನ್ನಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಆ್ಯಂಡ್ ಮಾಡಿ ತಿಂದಿದ್ದಾಯಿತು. ನೀವು ಒಂದ್ಸತಿ ಈ ರೆಸಿಪಿನ ಸಿಂಪಲ್ ಆ್ಯಂಡ್ ಮೈಲ್ಡಾಗಿ ನಿಮ್ಗೇನಾದರೂ ಬೇಕು ಅಂತಂದರೆ ಈ ರೆಸಿಪಿನ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಮೊಸರು ಬಜ್ಜಿಗೆ ಇಷ್ಟ ಆಗೋರಿಗೆ ಅಥವಾ ಚಿಕನ್ ಫ್ರೈಯಲ್ಲಿ ಬೇಕಾದರೆ ತಿನ್ಬೋದು, ಅಥವಾ ಪ್ಲೇನಾಗೂ ತಿನ್ಬೋದು. ತುಂಬ ಚೆನ್ನಾಗಿತ್ತು ಆ್ಯಂಡ್ ಒಂದು ಸತಿ ಖಂಡಿತ ಟ್ರೈ ಮಾಡಿ. ನಂಗೆ ಇವಾಗ ವಾಯ್ಸ್ ಓವರ್ ಕೊಡ್ತಿದ್ರು ಬಾಯಲ್ಲಿ ನೀರು ಬರ್ತಾಯಿದೆ, ಮತ್ತು ತಿನ್ನಬೇಕು ಅಂತ ಅನ್ನಿಸ್ತಿದೆ ಇವಾಗ. ಈಗ ಪರ್ಫೆಕ್ಟ್ ಆಗಿರುವಂಥ ಬಿರಿಯಾನಿ ರೆಡಿ ಆಗಿದೆ. ಆ್ಯಂಡ್ ತಿಂದು ಟೇಸ್ಟ್ ಮಾಡಿ ನೋಡೋಣ. ನೀನು ಟೇಸ್ಟ್ ಮಾಡಿ ನೋಡಿ ಹೇಳ್ಬೇಕು ರಶ್ಮಿ. ಪರ್ಫೆಕ್ಟ್, ಸಕ್ಕತ್ತಾಗಿ ಬಂದಿದೆ. ವೆರಿ ಮೈಲ್ಡ್ ಆಗಿ ಪೀಸ್ ಒಳಗಡೆ ನೈಸ್. ನನಗೆ ತುಂಬ ಇಷ್ಟ ಆಗಿತ್ತು ಇದನ್ನು ತಿಂದು. ಈ ಥರ ನಾಟಿ ಸ್ಟೈಲ್ದು ಮೈಲ್ಡಾಗಿ ಸಕ್ಕತ್ತಾಗಿದೆ. ಒಂದ್ಸತಿ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ಓಕೆನಾ? ಇನ್ನು ನಾನು ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂತ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್.